ಪರಂಪರೆಗೆಲ್ಲ ಶತಶರವಾಗಿ ಅಮೋಘ ಸಿದ್ದೇಶ್ವರ ಮಹಾಪುರಾಣವನ್ನ ನಿಂದಿನ ದಿವಸ ಎಲ್ಲಿಗೆ ಬಂದ ಬಸವಣ್ಣ ಧರ್ಮರು ಪಟ್ಟೀಲ್ ಕಾರ್ಯಕ್ರಮದಲ್ಲಿ ನಿನ್ನೆ ದಿವಸ ಸಂತೋಷ ನನಗೆ ನೆನಪಿನಲ್ಲಿ ಇಟ್ಟುಕೊಂಡಿರಪ್ಪ. ಅಮೋಘ ಸಿದ್ಧನಿಗೆ 4 ಮಂದಿ ಧರ್ಮರು, ಒಬ್ಬಕ್ಕೆ ಮಗಳು ರೇವಕಾದೇವಿ, ಅವತಾರ ವಧುಷಿತ ದೇವೇಂದ್ರ ಬಿಳಿಯಣಿಸಿದ ಆಚಾರಗೌಡ ಸೋಮಣ ಮುತ್ಯ, ಕಡಿಮುಟ್ಟ ಜೋತ ಕನ್ನ ಮುತ್ಯ, ಒಬ್ಬಕ್ಕೆ ಮಗಳು ರೇವಕಾದೇವಿ. ಇವರು ಅಮೋಘ ಸಿದ್ಧನ ಮಕ್ಕಳು. ನಾದ ಅಂಶದಿಂದ ಜನಿಸಿ ಬಂದಿರತಕ್ಕಂಥವರು. ನಾದ ಅಂಶ, ಬಿಂದು ಅಂಶ. ನಾದ ಅಂಶದಿಂದ ಜನಿಸಿ ಬಂದಿರತಕ್ಕಂಥವರು ಧರ್ಮರು. ಬಿಂದು ಅಂಶದಿಂದ ಜನಿಸಿ ಬಂದಿರತಕ್ಕಂಥವರು ನಾಮನಿವೆಲ್ಲರು. ವ್ಯತ್ಯಾಸದಲ್ಲಿ ಬಿಂದು ಅಂಶ, ನಾಡು ಅಂಶ. ನಿಮಗೇನು ಭಾಳ ಹೇಳೋದ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಕಳ ಜಾಕಿರಿಸವರು ಬಹಳ ಚೆನ್ನಾಗಿ ನಿಮಗೆ ಎಲ್ಲ ಅಮೃತದಿಂದ ಗುಣಪಡಿಸ್ತಾ ಇದ್ದಾರೆ. ನಮ್ಮದು ಒಂದಿಷ್ಟ ಸೂಕ್ಷ್ಮ ಕನ್ನಡದೊಳಗೆ ನಾವು ಮಾತನಾಡ್ತೇವೆ. ನಿಮಗೆ ಹಿಡಿಸ್ತದೆ ಇಲ್ಲಿ ಯಾರಿಗೂ ಹಿಡಿಸ್ತದೆ. ತೊಟ್ಟಿಲ ಕಾರ್ಯಕ್ರಮದಿಂದ ನೆರವೇರಿನ ಬಂದಿದೆ. ಇವತ್ತಿನ ದಿವಸ ಬಸವ ಕಲ್ಯಾಣದಲ್ಲಿ, ಕಲ್ಯಾಣ ಪಟ್ಟಣದಲ್ಲಿ ಕುಂಬಾರ ರಾಮಯ್ಯ ನೀಲಮ್ಮ ಅಂತ ಇಬ್ಬರು ದಂಪತಿಗಳು, ಸತಿಪತಿಗಳು, ಗಂಡ ಹೆಂಡತಿ. ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಯಾಕಂದ್ರೆ ನಿಮಗೆ ತಿಳಿಬೇಕಿಲ್ಲವಾ? ನಮ್ಮ ಆಡ ಭಾಷೆನೇ ಬೇರೆ. ನೀವು ಈ ಕಡೆ ಕರ್ನಾಟಕ ಮಹಾರಾಷ್ಟ್ರದ ಏನು ಫುಲ್ ಮಹಾರಾಷ್ಟ್ರದ ಅರ್ಧ ಮರಾಠಿ ಅರ್ಧ ಕನ್ನಡ. ಹಿಂಗಾಗಿ ಸ್ವಲ್ಪ ಮೊನ್ನೆ ನಾನು ರಾಮಪುರ ಪುರಾಣಕ್ಕೆ ಹೋಗಿದ್ದೆ. 23 ದಿನಗಳ ಪರ್ಯಂತವಾಗಿ ಪಾಂಡುರಂಗನ ಪುರಾಣ ಮಾಡಿದೆ. ಆದರೆ ನಿಮ್ಮ ಅರ್ಥನೇ ನಮ್ಗೆ ಒಟ್ಟು ಅರ್ಥ ಆಗಲಿದೆ ಅಂತ ಹೇಳಿದ್ರು. ಮರಾಠಿ ಕನ್ನಡ ಕಚ್ಚಪ್ಪ. ಹಿಂಗಾಗಿ ಒಂದೆಷ್ಟು ನಮ್ದು ಹಳೆ ಕನ್ನಡ ಸಂಸ್ಕೃತಿ ಭಾಷೆ ಏನಂತ ಬಸವಣ್ಣ ಏನು ಹೇಳಕತ್ತಿದೆ ವಿಷಯ? ಕುಂಬಾರ ಕಲ್ಯಾಣ ಪಟ್ಟಣದಲ್ಲಿ ಕುಂಬಾರ ರಾಮಯ್ಯ ನೀಲಮ್ಮ ಸತಿಪತಿಗಳು ಪ್ರತಿನಿತ್ಯದಲ್ಲಿ 12,000 ಜಂಗಮಗಳಿಗೆ ಪ್ರಸಾದವನ್ನ ಮಾಡಿಸ್ತಾ ಇದ್ದರು ಸತಿಪತಿಗಳು. ಯಾಕಂದ್ರ ಎಲ್ಲ ತಾಯಂದ್ರಿಗೆ ಸ್ವಲ್ಪ ನಾ ಹೇಳ್ತೀನಿ ಮಾತ್ರ ಸುಮ್ಮನೆ ಹೇಳ್ಕೊತ ಹೋಗೋದಿಲ್ಲ. ನೀವು ಪ್ರಶ್ನೆಯನ್ನು ಮಾಡ್ಕೊತ ನಾ ಹೇಳ್ತಿರ್ತೀನಿ, ಪ್ರಶ್ನೆಯನ್ನು ಮಾಡ್ತಿರ್ತೀನಿ ಅವಾಗ. ಅದನ್ನು ನೆನಪಿಟ್ಕೋಬೇಕು. 12,000 ಜಂಗಮರಿಗೆ ಪ್ರಸಾದವನ್ನು ಮಾಡಿಸ್ತಾ ಇದ್ರು. ಹಿಂಗೆ ಪ್ರತಿನಿತ್ಯದಲ್ಲಿ ಮಾಡಿಸ್ತಾ ಇದ್ರು. ಆ ಸತಿಪತಿಗಳಿಗೆ ಪುತ್ರ ಸಂತಾನ ಇದ್ದಿದ್ದಿಲ್ಲ. ಅವರು ಪ್ರತಿನಿತ್ಯದಲ್ಲಿ ಜಂಗಮರಿಗೆ ದಾನ ಮಾಡ್ತಿದ್ರು, ಪ್ರಸಾದವನ್ನು ಮಾಡಿಸ್ತಾ ಇದ್ರು. ಹೌದಪ್ಪ, ಅವರ ದಿವಸ ಏನಾಯ್ತು? ಎಲ್ಲ ಜಂಗಮರಿಗೆ ಕೇಳಿಕೊಂಡರು. ತಾಯಿ ತಂದೆ ಸತಿಪತಿಗಳು ರಾಮಯ್ಯ ನೀಲಮ್ಮ, ಇಪ್ಪ ಜಂಗಮರೇ, ನಿಮಗೆ ಪ್ರತಿನಿತ್ಯದಲ್ಲಿ ನಿಮ್ಮ 12,000 ಜಂಗಮರಿಗೆ ನಾನು ಪ್ರಸಾದವನ್ನು ಮಾಡಿಸ್ತೀನಿ. ಆದರೆ ನಿಮಗೆ ಪುತ್ರ ಸಂತಾನವನ್ನ ಕೊಡ್ರಿ.